ಇದೆಲ್ಲದರ ನಡುವೆ ರಾಮಲಿಂಗಾರೆಡ್ಡಿ ಅವರ ಸಿಟ್ಟಿಗೆ ಏನ್ ಕಾರಣ ಅಂತ ಅಂದ್ರೆ ಜಲಸಂಪನ್ಮೂಲಕ್ಕೂ ನನಗೂ ಏನ್ ಸಂಬಂಧ ಅನ್ನೋದು. ಜಲಸಂಪನ್ಮೂಲ ಲೆಕ್ಕಾಚಾರವಾಗಿ ಹೇಳಬೇಕು ಅಂತ ಅಂದ್ರೆ ಬಹಳ ಪ್ರಬಲವಾದಂತ ಖಾತೆ. ರಾಜ್ಯದ ನೀರಾವರಿಗೆ ಸಂಬಂಧಪಟ್ಟಂಗೆ ಬಹಳ ಕೆಲಸ ಮಾಡೋಕೆ ಅನುಕೂಲ ಆಗುವಂತ ಒಂದು ಖಾತೆ ಅದು. ರೈತರಿಗೆಲ್ಲ ಬಹಳ ಅನುಕೂಲ ತರಬಹುದಾದಂತ ಖಾತೆ. ಬಟ್ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅನ್ನೋದಕ್ಕಿಂತ ನಾನು ಬೆಂಗಳೂರವನು, ನನಗೆ ಬೆಂಗಳೂರು ಖಾತೆ ಬೇಕು ಅಥವಾ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು. ನೀವು ತಗೊಂಡು ನನಗೆ ಜಲಸಂಪನ್ಮೂಲ ಕೊಟ್ರೆ ಏನು ಉಪಯೋಗ? ಡಿ ಕೆ ಶಿವಕುಮಾರ್ ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಹಂತದಲ್ಲಿ ಸಿಟ್ಟಿಗೆದ್ರು ಅಂತೇಳಿ ತಿಳಿದು ಬರ್ತಾರೆ. ನೋಡಿ, ಅವ್ರು ಎದ್ದು ಹೊರಗೆ ಬಂದ್ರು. ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸಭೆ ನಡೀತಾ ಇತ್ತು. ಆ ಸಭೆಯಿಂದನೇ ರಾಮಲಿಂಗಾರೆಡ್ಡಿ ಅವರು ಹೊರಗೆ ಬರ್ತಾರೆ. ಅಷ್ಟೇ ಅಲ್ಲ, ನಾನು ಶಾಸಕನಾಗೇ ಇರ್ತೇನೆ ಸಾಕು ಅಂತಲೂ ಕೂಡ ಹೇಳಿದ್ರು ಅಂತೇಳಿ ತಿಳಿದು ಬರ್ತಾರೆ. ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಒಪ್ಪದೆ ಹೊರ ಬಂದಿದ್ದಾರೆ ರಾಮಲಿಂಗಾರೆಡ್ಡಿ ಅಂತೇಳಿ ತಿಳಿದು ಬರ್ತಾ ಇದೆ. ಆಮೇಲೆ ಹೇಳಿ ಕೇಳಿ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರನ್ನ ಪ್ರತಿನಿಧಿಸ್ತಾ ಇರುವಂಥ ಶಾಸಕರು, ಬಹಳ ಹಿರಿಯ ಶಾಸಕರು. ಗೃಹ ಇಲಾಖೆ ಸೇರಿದ ಹಾಗೆ, ಸಾರಿಗೆ ಇಲಾಖೆ ಸೇರಿದ ಹಾಗೆ ಭಾಳಷ್ಟು ಇಲಾಖೆಗಳನ್ನು ನಿರ್ವಹಿಸಿದಂಥ ಅನುಭವ ಇದೆ. ಬಟ್ ಜಲಸಂಪನ್ಮೂಲ ಈಗ ಕೊಡೋಕೆ ಹೋಗಿರೋದು ಅವರ ಸಿಟ್ಟಿಗೆ ಕಾರಣ ಆಗ್ತಾ ಇದೆ. ಒಂದು ಅಂತ ಅಂದರೆ ನಾನು ಈಗ ತಾನೇ ಹೇಳಿದೆ, ರಾಜ್ಯದ ರೈತರಿಗೆ ನೀರಾವರಿಗೆಲ್ಲ ಭಾಳ ಅನುಕೂಲ ಮಾಡಿಕೊಡ್ಬೋದಂಥ ಇಲಾಖೆ ಅಂತೇಳಿ. ಅದು ಒಂದು ಭಾಳಷ್ಟು ಸಂದರ್ಭದಲ್ಲಿ ಹೇಳ್ತಾರೆ ಅದು ಕೊಳ್ಳೆ ಹೊಡೆಯೋಕ್ಕೆ ಅದನ್ನು ಇಟ್ಕೊಂಡಿರುವಂಥ ಇಲಾಖೆ ಅಂತ ಹೇಳ್ಕೊಂಡು. ಯಾಕಂದರೆ ಲೆಕ್ಕಾಚಾರನೇ ಸಿಗಲ್ಲ ಎಲ್ಲೆಲ್ಲಿ ಎಷ್ಟೆಷ್ಟು ದುಡ್ಡು ಮತ್ತೊಂದು ಅಂತ ಹೇಳ್ಕೊಂಡ್ಬಿಟ್ಟು. ಆಮೇಲೆ ಭಾಳ ಇಲಾಖೆನೂ ಅಧ್ವಾನ ಆಗೋಗಿದೆ, ತಲೆಬಿಸಿ ಅನ್ನುವಂಥ ಕಾರಣಕ್ಕಾಗಿನೋ ಏನೋ ಗೊತ್ತಿಲ್ಲ. ಪ್ರಸನ್ನ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಭಾಳ ಪ್ರಬಲವಾದಂಥ ಖಾತೆನೇ ಜಲಸಂಪನ್ಮೂಲ ಖಾತೆ. ಬಟ್ ರಾಮಲಿಂಗಾರೆಡ್ಡಿ ಅವರು ತನ್ನದಲ್ಲದ ಇಂಟ್ರೆಸ್ಟನ್ನು ಯಾಕೆ ನನ್ನ ಮೇಲೆ ಹೇರಕ್ಕೆ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ಅವ್ರ ಸಿಟ್ಟಿಗೆ ಕಾರಣನ? ಈಗ ಅವ್ರನ್ನ ಮನವೊಲಿಸೋ ಕೆಲಸ ಏನಾಗಿದೆ? ಬೆಂಗಳೂರು ನಗರಾಭಿವೃದ್ಧಿನೇ ಅವ್ರಿಗೆ ಸಿಗುವಂಥ ಚಾನ್ಸಸ್ ಇದೆಯಾ ಅಥವಾ ಪ್ಲಾನ್ ಬಿ ಏನಾದರೂ ಮಾಡ್ಕೊಂಡಿದ್ದಾರಾ ಡಿ ಕೆ ಶಿವಕುಮಾರ್? ಏನು ಕತೆ? ಮಾಲ್ತೇಶ್, ಒಂದು ಜಲಸಂಪನ್ಮೂಲ ಪ್ರಭಾವಿ ಖಾತೆ ಆದರೂ ಕೂಡ ಆಸಕ್ತಿಯ ವಿಷಯ ಬರ್ತಾ ಇದೆ ಇಲ್ಲಿ. ಪ್ರಮುಖವಾಗಿ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು, ನಾನು ಬೆಂಗಳೂರಿನ ಶಾಸಕ, ಬೆಂಗಳೂರಿನ ವಿಚಾರದಲ್ಲಿ ನನ್ನ ಎಕ್ಸ್ಪರ್ಟೀಸ್ ಇದೆ, ಹೀಗಾಗಿ ನನಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಡಿ ಅನ್ನುವಂಥದ್ದು ರಾಮಲಿಂಗಾರೆಡ್ಡಿ ಅವರ ಪಟ್ಟು. ಮತ್ತು ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಭರವಸೆಯನ್ನು ಇನ್ನೂ ಕೂಡ ರಾಮಲಿಂಗಾರೆಡ್ಡಿ ಅವರು ನೆನಪಿಟ್ಕೊಂಡಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಬೆಂಬಲಿಗರು ಕೂಡ ಅವತ್ತಿನ 2023 ಜೂನ್ ತಿಂಗಳಲ್ಲಿ ಏನು ಮಾತುಕತೆಯಾಗಿತ್ತು, ಅವತ್ತು ಖಾತೆ ಹಂಚಿಕೆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಅವತ್ತು ಕೂಡ ಬೇಸರಗೊಂಡಿದ್ರು. ತನ್ನ ಹಿರಿತನದ ಆಧಾರದ ಮೇಲೆ ತನಗೇನು ಪ್ರಬಲ ಖಾತೆಗಳನ್ನ ಕೊಡಬೇಕು ಅದನ್ನು ಕೊಟ್ಟಿಲ್ಲ ಅನ್ನುವಂಥ ಬೇಸರ ಅವತ್ತು ಕಾಡ್ತಾ ಇತ್ತು. ಅವತ್ತು ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿಯನ್ನು ನಿಮಗೆ ಕೊಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಮಲಿಂಗಾರೆಡ್ಡಿ ಅವರು ಇನ್ನೂ ಕೂಡ ಭರವಸೆಯಿಂದಲೇ ಇದ್ರು. ಆದರೆ ಏಕಾಏಕಿ ಬೆಂಗಳೂರು ನಗರಾಭಿವೃದ್ಧಿ ಬಿಟ್ಟು ಜಲಸಂಪನ್ಮೂಲ ಖಾತೆಯನ್ನು ಕೊಡ್ತಾ ಇರುವಂತದ್ದು ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರು ಬೇಸರಗೊಳ್ಳುವಂತೆ, ಮುನಿಸಿಕೊಳ್ಳುವಂತೆ ಮಾಡಿದೆ. ಇವತ್ತು ವಿಧಾನಸೌಧದಲ್ಲಿ ಸುಮಾರು 35 ನಿಮಿಷಕ್ಕೂ ಹೆಚ್ಚು ಕಾಲ ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡರನ್ನ ಕೂರಿಸಿಕೊಂಡು ಡಿ ಕೆ ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಆ ಮಾತುಕತೆಯ ಸಂದರ್ಭದಲ್ಲೂ ಕೂಡ ಒಂದು ಅಂತಿಮ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ ಮತ್ತು ರಾಮಲಿಂಗಾರೆಡ್ಡಿ ಅವರ ಮುನಿಸು, ಬೇಸರ ಯಾವುದೂ ಕೂಡ ಶಮನವಾಗಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಮಾತುಕತೆ ನಡೆಸ್ತಾ ಇದ್ದಂತ ರಾಮಲಿಂಗಾರೆಡ್ಡಿ ಅವರು, ನಾನು ಶಾಸಕನಾಗೇ ಇರ್ತೇನೆ, ನನಗೆ ಕೊಟ್ಟರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿ ಅಂತ ಹೇಳಿ ಎದ್ದು ಹೊರನಡೆದಿದ್ದಾರೆ. ಇದೀಗ ಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಭೇಟಿಗೆ ತೆರಳಿದ್ದಾರೆ. ಅಲ್ಲೇನಾದರೂ ಒಂದು ಒಪ್ಪಿಸುವಂಥ ಕೆಲಸ ಅಥವಾ ಸಿದ್ದರಾಮಯ್ಯನವರ ಜೊತೆ ಮಾತುಕತೆಯನ್ನು ನಡೆಸಿ ಕೆ ಸಿ ವೇಣುಗೋಪಾಲ್ ಅವರ ಗಮನಕ್ಕೆ ತಂದು ಬೆಂಗಳೂರು ನಗರಾಭಿವೃದ್ಧಿಯನ್ನು ರಾಮಲಿಂಗಾರೆಡ್ಡಿ ಅವರು ಕೊಟ್ಟರೆ ಅವರು ಸ್ವಲ್ಪ ಮಟ್ಟಿಗೆ ಸಮಾಧಾನಗೊಳ್ಳಬಹುದು. ಇಲ್ಲದೆ ಹೋದರೆ ಪದೇ ಪದೇ ಸರ್ಕಾರ ಬಂದಾಗ ಖಾತೆ ಹಂಚಿಕೆ ವಿಚಾರದಲ್ಲಿ ತನ್ನನ್ನು ಕಡೆಗಣಿಸಲಾಗ್ತಾ ಇದೆ. ತನ್ನ ಅನುಭವ ಇರಬಹುದು, ಬೆಂಗಳೂರಿನ ವಿಷಯದಲ್ಲಿ ತನ್ನ ಎಕ್ಸ್ಪರ್ಟೈಸ್ ಇರಬಹುದು, ಇದೆಲ್ಲವನ್ನು ಕೂಡ ಪಕ್ಷ ಕಡೆಗಣಿಸ್ತಾ ಇದೆ, ಸರಿಯಾಗಿ ಬಳಸ್ಕೊಳ್ತಾ ಇಲ್ಲವನ್ನಂತ ಒಂದು ಬೇಸರ ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆ. ಹೇಳಿ ಕೇಳಿ ಮುಂದಿನ 2-3 ತಿಂಗಳಲ್ಲಿ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆ ಬರುತ್ತೆ. ಈ ಸಂದರ್ಭದಲ್ಲಿ ತನ್ನ ಹಿಡಿತವನ್ನ ಇಟ್ಕೊಳ್ಬೇಕು ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಬಯಸೋದ್ರಲ್ಲೂ ತಪ್ಪಿಲ್ಲ, ಕೇಳ್ತಾ ಇರೋದ್ರಲ್ಲೂ ಯಾವುದೇ ರೀತಿಯ ಆಕ್ಷೇಪಗಳಿಲ್ಲ. ಆದರೆ ಇದೀಗ ಹೈಕಮಾಂಡ್ನ ತೀರ್ಮಾನ ಇದಾ ಅಥವಾ ಕೇವಲ ಡಿ ಕೆ ಶಿವಕುಮಾರ್ ಅವರ ವಿವೇಚನೆಯ ಆಧಾರದ ಮೇಲೆ ಅವ್ರನ್ನ ಜಲಸಂಪನ್ಮೂಲ ಖಾತೆ ನೀಡೋದಕ್ಕೆ ತೀರ್ಮಾನ ಆಗಿತ್ತಾ ಅನ್ನುವಂಥದ್ದು ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ಇದೀಗ ಯಾವತ್ತೂ ಕೂಡ ರಾಜಕಾರಣವನ್ನ, ಪವರ್ ಪಾಲಿಟಿಕ್ಸ್ ಅನ್ನ ದೆಹಲಿಗೆ ಹೋಗಿ ಮಾಡಿದವರಲ್ಲ. ಮೊನ್ನೆ ಸಚಿವ ಸ್ಥಾನ ಹಂಚಿಕೆ ಆಗುವಂಥ ಸಂದರ್ಭದಲ್ಲೂ ಕೂಡ ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ, ಹೈಕಮಾಂಡ್ನ ಮೇಲೆ, ಸಿದ್ದರಾಮಯ್ಯನವರ ಮೇಲೆ ಭರವಸೆ ಇಟ್ಟು ಬೆಂಗಳೂರಲ್ಲೇ ಕೂತಿದ್ರು. ಈಗ ಸಚಿವ ಸ್ಥಾನವನ್ನ ಪಡೆದುಕೊಂಡಿದ್ದೀನಿ ಅನ್ನುವಂಥ ಕಾರಣಕ್ಕೋಸ್ಕರ ಬೇಕಾದಂಥ ಖಾತೆಗಳನ್ನ ಕೊಟ್ಟರೆ ಆಗೋದಿಲ್ಲ ಅನ್ನುವಂಥದ್ದು ಅವರ ಬೇಸರ, ಒಂದು ಅಸಮಾಧಾನ. ಅದನ್ನ ಈಗ ಡಿ ಕೆ ಶಿವಕುಮಾರ್ ಹೇಗೆ ತಣಿಸ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಪ್ರಸನ್ನ.